ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ತಮ್ಮ ಪ್ರಾಣವನ್ನೇ ತ್ಯಾಗ ಕೊಟ್ಟಂತ ತಾಯಿ ಇವರು. ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳು ಏನಿರುತ್ತೋ ಅದನ್ನ ಬ್ಯಾನ್ ಮಾಡಲಿ ಅಂತ. ಚಾಮರಾಜನಗರದಿಂದ ಎಲ್ತಾನೆ ಹೋಗುದ್ರಿ ಅಣ್ಣ, ಉತ್ತರ ಕರ್ನಾಟಕದ 13 ಜಿಲ್ಲೆಗಳಲ್ಲೂ ಹೋಗ್ತಾ ಇದ್ದೀನಿ. ಜಿಲ್ಲೆಗಿಂತ ಗ್ರಾಮೀಣ ಪ್ರದೇಶದಾಗ ಗಂಟೆಯಾಗಿ ಇಸ್ಪೇಟ್ ಆಡ್ತಾರ. ಆತ್ಮಹತ್ಯೆ ಮಾಡ್ಕೊಂಡಾರು, ಹೆಣ್ಣು ಮಕ್ಕಳು ಕೊಳ ತಾಳಿ ಮಾರ್ಯಾರು. ಏನೈತೆ ಅಲ್ಲಿ ಗಂಟ್ಯಾಗ? ಈಗ ಮೊಬೈಲಲ್ಲಿ ಆಡಿಸ್ತಾ ಇದ್ದಾರೆ. ನಮಸ್ಕಾರ KF ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಎಕ್ಸಾಕ್ಟ್ ಆಗಿ ನಾನು ಹುಬ್ಳಿನಲ್ಲಿದ್ದೀನಿ. ಹುಬ್ಳಿ ನಾನು ಆಲ್ರೆಡಿ ಹೇಳ್ದಂಗೆ ಎಲ್ಲಿ ಆಲ್ಟ್ ಆಗಿದ್ದೆ ಅಂತಂದರೆ ನಮ್ಮ ಮುಖೇಶ್ ಬ್ರೋ ಅವರ ರೂಮಲ್ಲಿ ಆಟಿದ್ದೆ. ನಮಸ್ಕಾರ ಮುಖೇಶ್ ಬ್ರೋ. ಹಾಯ್ KF. ನಾವು ಫಸ್ಟ್ ಆ್ಯಕ್ಚುಲಿ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅಲ್ಲಿ ಕೊಲೀಗ್ಸು ನಾವಿಬ್ಬರು, ಆಯಿತಾ. ಇವ್ರು ಆ್ಯಕ್ಚುಲಿ ಗುಂಡ್ಲುಪೇಟೆ. ನಾವು ಹಿಂಗೆ ನಾನು ರೈಡೆಲ್ಲ ನೋಡ್ಬಿಟ್ಟು ಹುಬ್ಳಿಲಿದ್ರೆ ಬಂದು ಮೀಟ್ ಆಗೋ ಸಿಕ್ಕೋಗು ಅಂತಂದರು. ಸೊ ನಾವು ಸುಮಾರು ದಿನ ಆಗಿತ್ತಲ್ಲ, ಹೆಂಗಿದ್ರು ಇವರು ಹುಬ್ಳಿಲಿದ್ರು, ಹಂಗಾಗಿ ಇಲ್ಲಿಗೆ ಬಂದು ನಮ್ಮ ಪಯಣನ ಮುಂದುವರಿಸ್ತಾ ಇದ್ವಿ. ಏನಂತೀರಾ? ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ನಿಂದು ಉದ್ದೇಶ ಏನಿದೆ, ನಿನ್ನ ಕಾರ್ಡ್ ಉದ್ದೇಶ ಏನಿದೆ, ಕಾಸ್ ಇದೆ, ತುಂಬ ಚೆನ್ನಾಗಿದೆ. ಜನ ಇದಕ್ಕೆ ಇನ್ನೊಂದಷ್ಟು ಜನ ಸಪೋರ್ಟ್ ಬರಲಿ, ಮುಂದೆ ಬರಬೇಕು. ಇದನ್ನು ಯೋಚನೆ ಮಾಡಿ ಜನ ತಮ್ಮ ತಲೆಯಲ್ಲಿ ಈ ಯೋಚನೆನ ಬೆಳೆಸಿರಿ. ನಮಗೂ ಒಳ್ಳೇದಾಗುತ್ತೆ, ಇನ್ನೊಬ್ರಿಗೂ ಒಳ್ಳೇದಾಗುತ್ತೆ. ಒಟ್ಟಿನಲ್ಲಿ ಪ್ರಪಂಚ ಚೆನ್ನಾಗಿದ್ರೆ ಅಷ್ಟೇ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ. ಬರೀ ನಾವೇ ಚೆನ್ನಾಗಿದ್ರೆ ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ನಮ್ಮ ರೈಡು ಜೂಜ ಮುಕ್ತ ಕರ್ನಾಟಕ ಅಭಿಯಾನ ಉತ್ತರ ಕರ್ನಾಟಕದ ಕಡೆಗೆ. ಸೊ ಗಾಡಿ ಎಲ್ಲ ರೆಡಿಯಾಗಿದೆ. ಸೊ ಫುಲ್ಲೆಲ್ಲ ಫಿಕ್ಸ್ ಮಾಡಿ, ನೆನ್ನೆ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಏನು ಅಂತಂದರೆ ಈ ಚೈನ್ ಸ್ಪ್ರಾಕೆಟ್ ಅವೆಲ್ಲ ಪ್ರಾಬ್ಲಮ್ ಆಗಿತ್ತು. ಅದನ್ನೆಲ್ಲನೂ ರೆಡಿ ಮಾಡಿಸ್ಕೊಂಡು ಫುಲ್ ಸೆಟ್ಟನ್ನೇ ರೀಪ್ಲೇಸ್ ಮಾಡಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ. ಸೊ ಬನ್ನಿ ಮೋಟೋ ಬ್ಲಾಗಲ್ಲಿ ಸಿಗೋಣ. ಸೊ ಆ್ಯಕ್ಚುಲಿ ಇವತ್ತು ಪ್ಲ್ಯಾನ್ ಬಂದ್ಬಿಟ್ಟು ಹೆಂಗೆ ಅಂತಂದರೆ, ಸೊ ಇಲ್ಲಿಂದ ನಾನು ಬೆಳಗಾವಿಗೆ ಹೋಗಬೇಕು ಅಂತಂದರೆ ನಂದು ಆ್ಯಸ್ ಯೂಶುವಲ್ ನಿಮಗೆ ಗೊತ್ತಿರೋಂಗೆ ಬೆಳಗಾವಿ ಜಿಲ್ಲೆನಲ್ಲಿ ಹೋಗಬೇಕು. ನಾನು ಬೆಳಗಾವಿ ಜಿಲ್ಲೆನಲ್ಲಿ ಯಾವುದಪ್ಪ ಜಾಗ ಹುಡುಕ್ತೆ ಅಂತಂದರೆ, ಕಿತ್ತೂರಿನ ರಾಣಿ ಚೆನ್ನಮ್ಮ ಅವರ ಊರಿದೆಯಲ್ಲ ಕಿತ್ತೂರು, ಅಲ್ಲಿ ಚೆನ್ನಮ್ಮ ಅವ್ರದ್ದು ಸರ್ಕಲ್ ಇದೆ, ಆಯಿತಾ. ಸರ್ಕಲ್ಲಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿಂದ ನೆಕ್ಸ್ಟ್ ಸಂಗೊಳ್ಳಿಯಿಂದ ಸೀದಾ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಇದೆಲ್ಲ ಮುಗಿಸ್ಕೊಂಡು ಕೂಡಲ ಸಂಗಮ. ಇಷ್ಟು ಇವತ್ತು ಪ್ಲ್ಯಾನ್ ಹಾಕೊಂಡಿದ್ದೀನಿ. ನೋಡೋಣ ಎಷ್ಟಾಗುತ್ತೆ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಮೀನು ಮಾರ್ಕೆಟ್ ಅಂತ ಕಾಣಿಸುತ್ತೆ. ಮೀನು ಮಾರ್ಕೆಟೇನೆ, ಫ್ರೆಶ್ ಮೀನುಗಳು ಹೋಗ್ತಾ ಇದ್ದಾವೆ. ಓಕೆ, ಮೇಯ್ನ್ ರೋಡಿಗೆ ಬಂದು ಕನೆಕ್ಟ್ ಆದೆ. ಟೋಟಲ್ ಇಲ್ಲಿಂದ ಕಿತ್ತೂರಿಗೆ 58 ಕಿಲೋಮೀಟ್ರ್ ಇದೆ, ಆಯಿತಾ. 58 ಕಿಲೋಮೀಟ್ರಿಗೆ 1 ಅವರ್ 1 ಗಂಟೆ 6 ನಿಮಿಷ ತೋರಿಸ್ತಾ ಇದೆ. ಹುಬ್ಳಿ ಧಾರವಾಡ ಹೈವೇ. ನೆನ್ನೆ ಇದೇ ರೋಡಲ್ಲೇ ಬಂದೆ ನಾನು ಆ್ಯಕ್ಚುಲಿ. ಸೊ ಅದೇ ರೋಡಲ್ಲೇ ಕರ್ಕೊಂಡು ಹೋಗ್ತಾ ಇದೆ. ಈಗ ವಿಸ್ತೀರ್ಣ ಕಡಿಮೆ ಇದೆಯಾ ಏನೋ ಗೊತ್ತಿಲ್ಲ, ಬಟ್ ಆದರೆ ಡೆನ್ಸಿಟಿ ಸಿಕ್ಕಾಪಟ್ಟೆ ಇದೆ. ಅಂದರೆ ಜನಸಾಂದ್ರತೆ ಜಾಸ್ತಿ ಇದೆ. ಈಗಲೇ ಬಿಸಿಲು ಈ ಲೆವೆಲ್ಗೆ ಹೊಡಿತಾ ಇದೆ. ಇಲ್ಲಿ ಹೇಳ್ತಾ ಇದ್ದಾರಲ್ಲ, ನೀವು ಮಾರ್ಚ್ ಟೈಮ್ಗೆಲ್ಲ ಬಂದ್ಬಿಟ್ರೆ ಸುಟ್ಟೋಗ್ತೀರಾ, 40 ಡಿಗ್ರಿವರೆಗೂ ಹೋಗುತ್ತೆ ಅಂತ ಹೇಳ್ತಾರೆ. ಯಪ್ಪ, 40 ಹೋದರೆ ಹೆಂಗೆ ಗುರು ಜೀವನ? ಅಂದರೆ ಅಡ್ಜಸ್ಟ್ ಆಗ್ಬಿಟ್ಟಿದೆ ಬಾಡಿಗಳು ಅಲ್ವಾ. ಸೊ ಸ್ಟ್ರೈಟ್ ಹೋದರೆ ಗದಗ, ಚಿತ್ರದುರ್ಗ, ಮಾಮೂಲಿ ಈ ಕಡೆ ಹೋಗ್ತೀವಿ. ರೈಟಿಗೆ ತಗೊಂಡು ಅದೇ ಸರ್ಕಲೆಲ್ಲ ರೆಡಿ ಆಗ್ತಾ ಇದೆ. ಇನ್ನು NHಗೆ ಬಂದೆ ಇವಾಗ. ಪೂನೆಗೆ 442 ಕಿಲೋಮೀಟ್ರ್ ಇದೆ, ಧಾರವಾಡಕ್ಕೆ 22 ಕಿಲೋಮೀಟ್ರ್ ಇದೆ. ನಾವು ಧಾರವಾಡನ ದಾಟ್ ಹೋಗಬೇಕು, ಆದರೆ ಧಾರವಾಡ ಸಿಟಿ ಒಳಗಡೆ ಹೋಗಲ್ಲ. ಎಕ್ಸಿಟ್ ಪಾಸ್ನ ತಗೊಂತೀವಿ ನಾವು. ಹುಬ್ಬಳ್ಳಿಯ ಟೋಲ್ ಗೇಟ್. 2 ಲೇನ್ ರೋಡು. ಇದೊಂದು ಮಾತ್ರ ಭಾರಿ ಡೇಂಜರಸ್ ಇದೆ ಈ ರೋಡು, ಹುಬ್ಳಿ ಟು ಧಾರವಾಡ. ನಾನು ಈ ರೋಡಲ್ಲಿ ಯಾವಾಗ ಬಂದಿದ್ದೆ ಗೊತ್ತಾ? ಸ್ಟ್ಯಾಚ್ಯೂ ಆಫ್ ಯೂನಿಟಿ ರೈಡ್ನ ಪಲ್ಸರ್ 150ನಲ್ಲಿ ಮಾಡಿದ್ದೆ ನೋಡಿ, ಆವಾಗ ಈ ರೋಡಲ್ಲಿ ಬಂದಿದ್ದು ನಾನು. ನೋಡಿ IIT ಕೂಡ ಇದೆ ಇಲ್ಲಿ. ಮತ್ತು ಏನು ಅಂತಂದರೆ ಸ್ವಲ್ಪ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಇದೆ ನಾನು ನೋಡಿದ ಪ್ರಕಾರ ಇಲ್ಲಿ. ಮತ್ತು ಏರ್ಪೋರ್ಟ್ಗೆ ಇನ್ನು 4 ಕಿಲೋಮೀಟ್ರು, ತಾರಿಹಾಳ ಕೈಗಾರಿಕಾ ಪ್ರದೇಶಕ್ಕೆ ಇನ್ನು 1 ಕಿಲೋಮೀಟ್ರು. ಮತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯ ಕೂಡ ಇಲ್ಲೇ ಇದೆ ಧಾರವಾಡದಲ್ಲಿ. ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸ್ಬೇಕು ಈ ರೋಡಲ್ಲಿ. ಅದೇ ರೋಡ್ ಈಗ ದೊಡ್ಡದು ಮಾಡ್ತಾ ಇದ್ದಾರೆ. ಬಟ್ ಏನಪ್ಪ, ನಾನು ಪಲ್ಸರಲ್ಲಿ ಬಂದಾಗ್ಲೂ ಇಷ್ಟೇ ರೋಡ್ ಇತ್ತು, ಆಗಲೂ ರೆಡಿ ಮಾಡ್ತಾಯಿದ್ರು, ಈಗಲೂ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲೆಲ್ಲ ರೆಡಿ ಆಗಿದೆ ರೋಡ್ಗಳು ಆ ಕಡೆ ಈ ಕಡೆ.
ಮಾಡಿಬಿಡ್ತಾರೆ ಅನಿಸುತ್ತೆ ಇನ್ನೊಂದು 2 ಇಯರ್ಸ್. ಧಾರವಾಡ ಇನ್ನು 8 ಕಿಲೋಮೀಟ್ರು ಒಳಗಡೆಗೆ ಹೋದರೆ, ಅಂದರೆ ನೋಡಿ ಹಿಂಗೆ ಹೋಗುತ್ತೆ ಸಿಟಿ ಒಳಗಡೆ, ಧಾರವಾಡ ಮತ್ತು ಕಲ್ಲಟ್ಗಿಗೆ. ನೋಡಿ ಪಣಜಿಗೆ ಹೋಗ್ತೀನಿ ಅಂತಂದರೆ ಗೋವಾಗೆ ಬರೀ 165 ಕಿಲೋಮೀಟ್ರ್ ಇಲ್ಲಿಂದ ಹೊಡೆದ್ರೆ ಒಂದೇ ರೋಡು. ಏನು ಮಾಡೋಣ, ಆದರೆ ಈಗ ಗೋವಾಗೆ ಹೋಗೋ ಇದೆಲ್ಲ ಇಲ್ಲ, ಸೀದಾ ಹಿಂಗೆ ಹೋಗೋಣ. ಎಲ್ಲೋಗುತ್ತೆ ನಮ್ಮ ಹುಡುಗರ ಬುದ್ಧಿ ಅಲ್ವಾ. ಕಿತ್ತೂರಿಗೆ ಇನ್ನು 25 ಕಿಲೋಮೀಟ್ರ್ ಇದೆ. ಕೊಲ್ಲಾಪುರ 180, ಸಂಕೇಶ್ವರ 119, ಮುಂಬೈಗೆ 412, ಮುಂಬೈಗೆ 562. ಪೆಟ್ರೋಲ್ ಹಾಕ್ತಿರಲ್ಲ? ನನಗೆ ಅದೇ ಡೌಟ್ ಆಯಿತು, ನಾನೇನೋ ಪೆಟ್ರೋಲ್ ಪಂಪಿಗೆ ಬಂದ ಇಲ್ಲ ಬೇರೆ ಎಲ್ಲರೂ ಬಂದ್ಬಿಟ್ಟ ಅಂತ. ಫುಲ್ ಟ್ಯಾಂಕ್ ಹಾಕಿ. ಜೂಜು ಮುಕ್ತ ಕರ್ನಾಟಕ ಅಭಿಯಾನ. ಗೊತ್ತಾಯ್ತಾ ಏನು ಅಂತ? ಯಾಕೆ ಅಲ್ಲ, ಬ್ಯಾನ್ ಆಗಬೇಕು ಅಂತ. ಇನ್ನೂ ಬ್ಯಾನ್ ಆಗಿಲ್ಲ. ಹಾಂ, ನೋಡಿದ್ದೀರಾ ಆ ಥರ? ಅಲ್ಲ, ಲಾಸ್ ಆದವ್ರನ್ನ ನೋಡಿದ್ದೀರಾ? ಹಾಂ, ಹೇಳ್ಕೊಳಂಗಿಲ್ಲ. ಓಕೆ, ಕಿತ್ತೂರಿಗೆ ಹೈವೇಯಿಂದ ಇಲ್ಲೇ ಲೆಫ್ಟ್ ತಗೋ ಅಂತ ಹೇಳ್ತಾ ಇದೆ. ನೋಡಿ ಕಿತ್ತೂರಿಗೆ, ಸೊ ಬೆಂಗಳೂರು ರೈಟು, ಧಾರವಾಡನೂ ರೈಟು. ಇಲ್ಲಿ ಆ್ಯಕ್ಚುಲಿ ಚೆನ್ನಮ್ಮ ಸರ್ಕಲ್ ಇದೆ. ಸೊ ಆ ಸರ್ಕಲ್ ಹತ್ರ ನಮ್ಮ ಅಭಿಯಾನನ ಮಾಡಿಬಿಡೋಣ ಬನ್ನಿ. ರಾಣಿ ಚೆನ್ನಮ್ಮ ಸರ್ಕಲ್ ಕಿತ್ತೂರ. ಅಮ್ಮನಿಗೆ ಒಂದು ರೌಂಡ್ ಹೊಡೆದು ಬಿಡ್ತೀನಿ ರೀ, ಪ್ರದಕ್ಷಿಣೆ ಥರ. ಅಮ್ಮ ತಾಯಿ ಕಾಪಾಡಮ್ಮ. ಬ್ರಿಟಿಷರ ವಿರುದ್ಧ ನಮಗೆ ಸ್ವಾತಂತ್ರ್ಯ ಸಿಗಬೇಕು ಅಂತ ನೀ ಎಷ್ಟೆಲ್ಲ ಹೋರಾಟ ಮಾಡಿದ್ಯಾ. ಹೋರಾಟ, ಆ ಬಲಿದಾನ ಇದೆಯಲ್ಲ, ಅದಕ್ಕೆ ನಾವು ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೀವಿ. ಅದಕ್ಕೋಸ್ಕರ ನಿನಗೆ ಈ ಪ್ರದಕ್ಷಿಣೆ. ಇದು ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿದಂಥ ಊರು. ಬೇಜಾರು ಮಾಡ್ಕೊಂಬೇಡಿ, ಸ್ವಲ್ಪ ಚೆನ್ನಾಗಿ ತಗೊಳ್ಳಿ ಅಣ್ಣ. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ತಮ್ಮ ಪ್ರಾಣವನ್ನೇ ತ್ಯಾಗ ಕೊಟ್ಟಂಥ ತಾಯಿ ಇವರು. ಇಂಥವ್ರುಗಳ ಮುಂದೆ ನಮ್ಮ ರಾಜಕಾರಣಿಗಳಾಗಿರ್ಬೋದು ಅಥವಾ ನಮ್ಮನ್ನು ಈಗ ಆಳ್ತಾ ಇರೋಂಥ ಸರ್ಕಾರಗಳಾಗಿರ್ಬೋದು ಎಂಥ ಭ್ರಷ್ಟಾಚಾರಕ್ಕೆ ಇಳಿತಾರೆ ಅಂತಂದರೆ ನೋಡಿ, ಈ ಥರ ಎಲ್ಲರ ಹತ್ರ ಜೂಜ್ ಆಡಿಸ್ತಾ ಇದ್ದಾರೆ. ಜೂಜ್ ಆಡಬಾರ್ದು ಅನ್ನೋದನ್ನು ಅಮ್ಮನ ಮುಖಾಂತರ ಎಲ್ಲೋ ಒಂದು ಕಡೆ ಅವ್ರ ಥಾಟ್ಸ್ಗಳಿರ್ತಾವಲ್ಲ, ಅವು ಒಂದು ಕಡೆನಾದರೂ ಅವ್ರುಗಳಿಗೆ ಬುದ್ಧಿ ಕೊಡಲಿ. ಬೇಗ ನಮ್ಮ ಸರ್ಕಾರ ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳೇನಿರುತ್ತೋ ಅದನ್ನು ಬ್ಯಾನ್ ಮಾಡಲಿ ಅಂತ ನನ್ನ ಕೋರಿಕೆ. ಸೊ ಇಲ್ಲಿ ಬಂದು ಇದನ್ನು ನಾನು ಬ್ಯಾನರ್ ಹಿಡಿದ ತಕ್ಷಣ ಇದು ಬ್ಯಾನ್ ಆಗುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ ಬೆಟರ್ ದೆನ್ ನಥಿಂಗ್ ಅಂತ ಕರೀತಾರಲ್ಲ, ಏನೂ ಮಾಡದೆ ಸುಮ್ಮನೆ ಕೈ ಚೆಲ್ಲಿ ಕೂರೋ ಬದಲು ಏನಾದರೂ ಒಂದು ಸಣ್ಣ ವಿಚಾರ ಮಾಡ್ತಾ ಹೋಯ್ತು ಅಂತಂದಾಗ ಅದೆಲ್ಲೋ ಒಂದು ಕಡೆ ಚೇಂಜಸ್ನ ಇಲ್ಲಿ ತರ್ಬೋದು ಅನ್ನೋದು ನನ್ನ ನಂಬಿಕೆ ಆಗಿರುತ್ತೆ. ಸೊ ಹಂಗಾಗಿ ಜೂಜು ಮುಕ್ತ ಕರ್ನಾಟಕ ಅಭಿಯಾನಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮನ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ. ಅಣ್ಣ ಚಾಮರಾಜನಗರದಿಂದ ಎಲ್ಲಿ ತನಕ ಹೋಗುದ್ರಿ? ಅಣ್ಣ ಉತ್ತರ ಕರ್ನಾಟಕದ 13 ಜಿಲ್ಲೆಗಳಲ್ಲೂ ಹೋಗ್ತಾ ಇದ್ದೀನಿ. ಜಿಲ್ಲೆಗಿಂತ ಗ್ರಾಮೀಣ ಪ್ರದೇಶದಾಗ ಕಂಟಿಯಾಗಿ ಇಸ್ಪೇಟ್ ಆಡ್ತಾರೆ ರೌಂಡಲ್ಲಿ. ಅಣ್ಣ ಇದು ನಂದು ಸೋಷಿಯಲ್ ಮೀಡಿಯಾ ಚಾನಲ್ ಇದೆ. ನಾನು ಒಂದೊಂದು ಜಿಲ್ಲೆಗೂ ಹೋಗಿದ್ದು ವಿಡಿಯೋಗಳನ್ನ ಅಲ್ಲಿ ಹಾಕ್ತಾ ಹೋಗ್ತೀನಿ. ಹಾಕ್ರಿ, ಗ್ರಾಮೀಣ ಪ್ರದೇಶದಾಗ ಹೊಲ ಮನಿ ಮಾರಿ ಕಂಟಿಯಾಗಿ ಇಸ್ಪೇಟ್ ಆಡ್ತಾರೆ. ಅವನವ್ನು ಅಲ್ಲೇ ಐತಿ ಮೇನ್. ಎಲ್ಲ ಸಾಲ ಮಾಡ್ಕೊಂಡಿದ್ದಾರೆ. ಸಾಲ ಮಾಡ್ಕೊಂಡು ತೆಗಿ ಆತ್ಮಹತ್ಯೆ ಮಾಡ್ಕೊಂಡಾರು. ಕೆಲವೊಂದು ಹೆಣ್ಣು ಮಕ್ಕಳು ಕೊಳ ತಾಳಿ ಮಾರ್ಯಾರು. ಏನೈತಿ ಅಲ್ಲಿ? ಗ್ರಾಮೀಣ ಪ್ರದೇಶದೊಳಗೆ ಹೆಚ್ಚು ಜೂಜು, ಸಿಟಿ ಒಳಗೆ ಭಾಳ ಕಡಿಮೆ ಇದೆ. ಹಳ್ಳ್ಯಾಗ ಹೊಲದೊಳಗೆ ಕಂಟಿ ಹಾಕುತ್ತಾ ಆಡ್ತಾರ. ಅದ್ರ ಪೊಲೀಸ್ ಸ್ಟೇಷನ್ ಸರಿಯಾಗಿ ಪರ್ಮಿಷನ್ ಇಲ್ಲ. ಹೌದು ಅವ್ರು ಸರಿ. ಹೌದು, ಏನು ಆ ಜಿಲ್ಲೆ SP ಅವ್ರಿಗೆ ಭೇಟಿ ಆಗ್ಬೇಕಾರ. ಅದು ಒಂದು ಅಣ್ಣ. ಈಗ ಇನ್ನೂ ಒಂದು ಮಾಡ್ತಾ ಇದ್ದಾರೆ. ಈ ಮೊದಲೆಲ್ಲ ಹೋಗಿ ಆಡ್ತಾ ಇದ್ರಲ್ವಾ ಹೊಲ ಗದ್ದೆಗಳಿಗೆ, ಈಗ ಮೊಬೈಲಲ್ಲಿ ಆಡಿಸ್ತಾ ಇದ್ದಾರೆ. ರಮ್ಮಿ ಆಡಿ ಕ್ಯಾಶ್ ಗೆಲ್ಲಿ ಅಡ್ವರ್ಟೈಸ್ ಕೊಡ್ತಾರೆ ಗೊತ್ತಾ. ನಾನು ಅದ್ರ ವಿರುದ್ಧ ಅಣ್ಣ. ಯಾಕೆಂದ್ರೆ ಹೊಲ್ದಾಗ ಹೋಗಿ ಆಡೋದಕ್ಕಾದ್ರೂ ಅಟ್ಲೀಸ್ಟ್ ಬೆಳಿಗ್ಗೆ ಬೇಕು. ಇದು ರಾತ್ರಿ ಹಗಲೆಲ್ಲ ಆಡ್ಬೋದು. ಅದಕ್ಕೆ ಇದನ್ನ ಬ್ಯಾನ್ ಮಾಡಬೇಕು ಅಂತ ಅಣ್ಣ. ರಿಟ್ಟು ನಾನು ಆ್ಯಕ್ಚುಲಿ LLB ಮಾಡ್ತಾ ಇದ್ದೀನಿ. ನಾನು ಮುಗಿದ ಮೇಲೆ ಅದನ್ನು ಶುರು ಮಾಡೋಣ ಅಂತ. ಅಲ್ಲಿವರೆಗೂ ನನ್ನ ಕೈಲಿ ನಾನು ಹೆಲ್ಪ್ ಹಾಕ್ತೀನಿ ನಿಮಗೆ ಬೇಕಾದ್ರೆ. ಅಣ್ಣ
ನನ್ನ ಫೋನ್ ನಂಬರ್ ಓ ಕೊಡಿ 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 ಕೊಡಿ. ನಿಮಗೆ ಬೇಕಾದ ಕರಿ ಬಂದು ನಾನು ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅಣ್ಣ. ನಿಮ್ಮ ಹೆಸರು? ವೆಂಕಟೇಶ್ ತುಂಗಾಳ್. 99 ಫುಲ್ ಹೆಸರು ಅಣ್ಣ ನಿಮ್ಮದು? ವೆಂಕಣ್ಣ ಲಕ್ಷ್ಮಪ್ಪ ತುಂಗಾಳ್ ರೀ. ವೆಂಕಣ್ಣ ಅಣ್ಣ. ಈಗ ನೀವು ಕೊಟ್ರಿ ಗೊತ್ತಾ ಒಂದು ಸಪೋರ್ಟು, ಹೋಗಿದ್ದು ಕರಿ ಬರ್ತೀನಿ. ಅವ್ನು ಅವ್ರು ನಿಂತಾರು ನನಗೂ ಅಲ್ಲಿಗೆ ಬಂದ್ರೆ ಬರ್ತೀನಿ. ನಿಮ್ ಒಳ್ಳೇದು ಮಾಡತ್ತೀರಿ, ನೀವೇನು ಕೆಟ್ಟ ಮಾಡತ್ತೀರಿ. ಅದೇ 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 ಒಂದು ನಿಮ್ಮ ಇದೇ ಥರ ಸಪೋರ್ಟ್ ಜನ ಎಲ್ಲ ಕೊಟ್ಬಿಟ್ರು. ನನ್ನನ್ನು ಕೆಲವೊಬ್ರು ಹೇಳ್ತಾರೆ, ಅಣ್ಣ ನೀನು ಮಾಡೋದು ಏನು ಉಪಯೋಗ ಅಂತ ಕೇಳ್ತಾರೆ. ಒಂದು 10 ಮಂದಿ ಸುಧಾರಣೆ ಹಾಕಿಲ್ರಿ ಅಷ್ಟೇ. ಅಯ್ಯೋ ಸೇಮ್ ಅಷ್ಟೇ ನನ್ನ ಜೀವ ಉಳಿಸಿದ್ರೆ ತಿಳ್ಕೊಳ್ಳೋದು ನಂದು ಕಾನ್ಸೆಪ್ಟ್ ಅದು. ಎಲ್ಲ ದೇವ್ರು ಒಳ್ಳೇದು ಮಾಡ್ತಾನೆ ನಮಗೆ ಅಂತ. ಮಾಡೋದು ಕರೆಕ್ಟ್ ಐತಿ. ನಾನು ಕಿತ್ತಡಿ ಕಿರಣ್ ಅಂತ ಅಣ್ಣ. ಹೌದನ್ರಿ? ನನ್ನ ಹೆಸರು ಕಿತ್ತಡಿ ಕಿರಣ್ ಅಂತ. ಪ್ರಾಪರ್ ಚಾಮರಾಜನಗರ ಕೊಳ್ಳೇಗಾಲ ತಾಲೂಕು, ಹನೂರ್ ತಾಲೂಕು ಬರುತ್ತೆ ನಮ್ಮ ತಾಲೂಕು. ಅಲ್ಲಿ ವೀರಪ್ಪನ ಕೈ ಸಿಕ್ಕರಿ ಫಾರೆಸ್ಟ್ ಮಂತ್ರಿ, ಮಾಜಿ ಅರಣ್ಯ ಮಂತ್ರಿ ಶ್ರೀ ನಾಗಪ್ಪ MLA. ಹೌದು ನಮ್ಮ MLA ಅವರು. ಅರಣ್ಯ ಮಂತ್ರಿ ಮಾಜಿ ತಗೊಂಡೋಗಿ ಅಲ್ಲಿ ಇದಾಗ್ಬಿಡ್ತಾರೆ ಗೊತ್ತಣ್ಣ. ಅಲ್ಲೆಲ್ಲ ನೀವು ಬಂದಿದ್ದೀರಾ ಹೆಂಗೆ? ಕೇಳೋದಷ್ಟೇ. ನೀವು ಏನು ಓದಿದ್ದೀರಣ್ಣ ಆಕ್ಚುಲಿ? ನಾನು SLC ಓದಿನಿ ಸರ್. ಅಗ್ರಿಕಲ್ಚರ್ ಒಕ್ಕಲ್ತನ ಮಾಡ್ತೀನಿ. ಸೂಪರ್. ಸೋಷಿಯಲ್ ವರ್ಕ್ ಮಾಡ್ತೀನಿ ಅಷ್ಟೇ. ಇದೆ ಕಿತ್ತೂರು ಅವರೇ? ಇಲ್ಲ, ನಾನು ಜಮಖಂಡಿ, ಬಾಲ್ಕೋಟ್ ಡಿಸ್ಟ್ರಿಕ್ಟ್, ಜಮಖಂಡಿ ತಾಲೂಕು, ಬಿದ್ರಿ ಸೈನಿಕ್ ಸ್ಕೂಲ್ಗೆ ನನ್ನ ಮಗಳ ಸರ್ಟಿಫಿಕೇಟ್ ತೊಗೊಳಕ್ ಬಂದಿದ್ದೆ ಅಣ್ಣ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನನಗೂ ಒಂದು ಒಳ್ಳೆ ಹೋಪ್ ಕೊಟ್ರಿ ಫೋನ್ ಅಣ್ಣ. ಖಂಡಿತ. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಬಾಯ್. ಇಲ್ಲ ಹಚ್ತೀರಿ, ಪಕ್ಕ ಹಚ್ತೀನಿ. ನೋಡಿ ಬ್ರೋ, ಒಂದು ಒಳ್ಳೆ ಇದಕ್ಕೆ ಎಷ್ಟು ಚೆನ್ನಾಗಿ ಮಾತಾಡೋದ್ರು ಅಲ್ಲ. ನೋಡಿದ್ರಲ್ಲ, ಇದು ಕಿತ್ತೂರಲ್ಲಿ ನನಗಾದಂಥ ಅನುಭವ. ಕೆಲವೊಬ್ರು ನನ್ನನ್ನು ಕೇಳ್ತಾ ಇರ್ತಾರೆ, ನೀನು ಒಬ್ಬ ಮಾಡೋದ್ರಿಂದ ಏನೋ ಆಗ್ಬಿಡುತ್ತೆ, ಅವೆಲ್ಲ ದೊಡ್ಡ ಜಾಲ ಕಣ, ನೀನು ಹಿಡಿಯೋಕ್ಕಾಗಲ್ಲ ಅಂತ. ಹೌದು, ನನಗೆ ಗೊತ್ತು, ಅದು ನನ್ನೊಬ್ಬನಿಂದನೇ ಇದು ಸಾಧ್ಯ ಇಲ್ಲ. ಜೊತೆಗೆ ಅನ್ಕೊಂಡಿದ್ದ ದಿನನೇ ಇದನ್ನು ಬ್ಯಾನ್ ಮಾಡೋಷ್ಟಕ್ಕೆ ಸುಲಭ ಅಲ್ಲ. ಎಂತೆಂಥ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳೇ ಇವುಗಳನ್ನು ಬ್ಯಾನ್ ಮಾಡೋಕ್ಕೆ ಒದ್ದಾಡ್ತೈತೆ, ತಬ್ಬಿಬ್ಬಾಗೈತೆ. ಯಾಕೆ ಅಂತಂದರೆ ಈ ಆನ್ಲೈನ್ ಬೆಟ್ಟಿಂಗ್ ಗೇಮ್ ಫೆಡರೇಷನ್ ಅವರು ಕೂಡ ಲೀಗಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಒಂದು ಟೀಮ್ ಇಟ್ಟಿದ್ದಾರೆ. ಅವರು ಕೋರ್ಟಲ್ಲಿ ತಮ್ಮ ಆ್ಯಪ್ಗಳನ್ನು ಇದು ಗ್ಯಾಮ್ಲಿಂಗ್ ಆ್ಯಪ್ ಅಲ್ಲ, ಇದು ಸ್ಕಿಲ್ ಬೇಸ್ಡ್ ಆ್ಯಪು ಅಂತ ಹೇಳಿ ಕೋರ್ಟಲ್ಲೇ ವಾದ ಮಾಡಿ ತಮ್ಮನ್ನ ತಾವು ಸರಿ ಅಂತ ಜಯಿಸ್ಕೊಂಡು ಬಂದಿರೋರು. ಹಾಗಾಗಿನೇ ಇವತ್ತು ಕರ್ನಾಟಕದಲ್ಲಾಗಿರ್ಬೋದು, ಇನ್ನಿತರ ರಾಜ್ಯಗಳಲ್ಲಾಗಿರ್ಬೋದು, ಇವಿನ್ನೂ ಲೀಗಲ್ ಆಗಿ ಜೂಜಾಟಗಳನ್ನ ಆಡಿಸ್ತಾ ಇದ್ದಾರೆ. ಇದಕ್ಕೆ ಸರ್ಕಾರಗಳು ಕೂಡ ತಮ್ಮ ಮುತುವರ್ಜಿಯನ್ನ ಹಾಕಿ ಇವುಗಳನ್ನ ಮೆಟ್ಟಿ ನಿಲ್ಲಬೇಕು, ಇವುಗಳನ್ನ ಬ್ಯಾನ್ ಮಾಡಬೇಕು ಅಂತ ಪ್ರತಿ ರಾಜ್ಯಗಳಲ್ಲೂ ಹೋರಾಟ ನಡೀತಾನೆ ಇದೆ. ಅದ್ರ ಜೊತೆಗೆ ನಾವು ಕೂಡ ಸರ್ಕಾರಕ್ಕೆ ಒತ್ತಾಯನ ಮಾಡಿದಾಗ, ಆ ಪ್ರೆಷರ್ನ ಕ್ರಿಯೇಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ಇನ್ನೂ ಜಾಸ್ತಿ ಮುತುವರ್ಜಿ ತಗೋತಾರೆ ಅನ್ನೋದು ನನ್ನ ಅಭಿಪ್ರಾಯ ಆಗಿರುತ್ತೆ. ಹಾಗಾಗಿನೇ ನಾನು ಹೆಂಗಿದ್ರು ನಾನು ಬೈಕಲ್ಲಿ ಓಡಾಡ್ತೀನಿ, ಅದು ನನ್ನ ಹವ್ಯಾಸ. ಅದರ ಮಧ್ಯದಲ್ಲಿ ಒಂದು ಒಳ್ಳೆ ವಿಚಾರನ ಕೂಡಿಸ್ಕೊಂಡೋಯ್ತು ಅಂತಂದ್ರೆ ನೋಡಿ, ಒಂದು ಸಣ್ಣದಾಗಿ ಹಿಡಿಯೋ ಬ್ಯಾನರು ಎಲ್ಲೋ ಒಬ್ರು ಹೋಗ್ತಾ ಇದ್ದ ಒಬ್ರು ಅಂಕಲ್ಲು ಬಂದು ನನ್ನನ್ನ ಏನಪ್ಪ ಅಂತ ಕೇಳಿದ್ರು. ಅದಾದ್ಮೇಲೆ ಅವ್ರಿಗೆ ಹೊಲ ತೋಟಗಳಲ್ಲಿ ಜನಗಳಾಡೋ ಜೂಜ್ ಬಗ್ಗೆ ಗೊತ್ತಿತ್ತು, ಆದ್ರೆ ಆನ್ಲೈನ್ ರಮ್ಮಿ ಬಗ್ಗೆ ಅವ್ರಿಗೂ ಕೂಡ ಒಂದು ಎಚ್ಚೆತ್ತಾಯ್ತು. ಈ ಅಂಕಲಲ್ಲಿ ನಾನು ಗಮನಿಸಿದಂತ ವಿಚಾರ ಏನು ಅಂತಂದ್ರೆ, ಫಸ್ಟ್ ಅವ್ರು ಹೇಳಿದ್ದು ಇದನ್ನೆಲ್ಲ ಬಿಟ್ಟು ಈ ಊರುಗಳಲ್ಲಿ ಆಡೋರ ಮೇಲೆ ಏನಾದ್ರೂ ಒಂದು ಆಕ್ಷನ್ ತಗೊಬೇಕು, ಅದ್ರ ತರ ಏನಾದ್ರು ಮಾಡಿ ಅಂತ ಕೇಳಿದ್ರು. ಅಂಕಲ್ ಇಲ್ಲ, ಈ ತರ ಆನ್ಲೈನ್ ಅಲ್ಲೂ ಕೂಡ ಬೆಟ್ಟಿಂಗ್ ಆಡಿಸ್ತಾರೆ ಅಂತ ಹೇಳಿದ ಮೇಲೆ ಅದಕ್ಕೂ ನಾನು ಸಪೋರ್ಟ್ ಆಗಿ ನಿಲ್ತೀನಿ ಅಂತ ಬಂದ್ರು. ಆದ್ರೆ ಸುಮಾರು ಜನ ನನಗೆ ಮೆಸೇಜ್ ಮಾಡ್ತಾರೆ, ಆನ್ಲೈನ್ ಜೂಜ್ ಜೊತೆಗೆ ನೀನು ಅದನ್ನ ಮಾಡು ಇದನ್ ಮಾಡು ಅಂತ. ಅಣ್ಣ, ಒಬ್ಬರಿಂದನೇ ಎಲ್ಲನೂ ಮಾಡಕ್ಕಾಗಲ್ಲ ಅಣ್ಣ. ನಾನೇನೋ ನನ್ನ ಕೆಲಸ ಮಾಡ್ತಾ ಇದ್ದೀನಿ, ಹಂಗೂ ಮಾಡ್ಬೇಕು ಅನ್ಸಿದ್ರೆ ನೀವು ಮಾಡಿ, ಒಂದೊಳ್ಳೆ ಕೆಲಸ ಅಲ್ವಾ ಅಂತ ನಾನು ಅವ್ರಿಗೆ ಮೈಂಡಲ್ಲೇ ಅನ್ಕೊಂತೀನಿ, ರಿಪ್ಲೈ ಕೊಡೋದಿಲ್ಲ. ಆದ್ರೆ ಈ ಅಂಕಲ್ ಆ ತರ ಮಾಡ್ಲಿಲ್ಲ. ಏನೋ ಒಂದು ಹೊಸ ವಿಚಾರದ ಬಗ್ಗೆ ಒಬ್ಬ ಹೋರಾಡ್ತಾ ಇದ್ದಾನೆ ಅಂತಂದ್ರೆ ಅವನಿಗೆ ಸಪೋರ್ಟ್ ಕೊಡಬೇಕು ಅನ್ನೋ ಒಂದೇ ಒಂದು ಭಾವನೆನ ತಲೆನಲ್ಲಿ ಇಟ್ಕೊಂಡು, ಆಗೋ ನನ್ನ ಫೋನ್ ನಂಬರು ಯಾವ್ದಾದ್ರು ರ್ಯಾಲಿ ಇದ್ರೆ ಕರಿ, ನಾನು ಬರ್ತೀನಿ, ಹಾಗಂತ ಫೋನ್ ನಂಬರ್ ಇಟ್ಕೊಂಡು ಸುಮ್ಮನೆ ಕೂತೀಯ, ಹಚ್ಲೇಬೇಕು ಅಂತ ಆರ್ಡರ್ ಮಾಡೋದ್ರು. ಇದು ನಿಜವಾಗಿ ಬೇಕಾಗಿರೋ ಸಪೋರ್ಟ್. ಯಾರೋ ಒಬ್ರು ಏನೋ ಒಂದು ಮಾಡ್ತಾ ಇದಾರೆ ಅಂತಂದ್ರೆ ಆ ಕೆಲಸನ ಅವನಿಗೆ ಮಾಡಕ್ ಬಿಟ್ಬಿಡ್ಬೇಕು, ಅದು ಬಿಟ್ಟು ಇಲ್ದೇ ಇರೋದೆಲ್ಲ ತೋರಿಸ್ಬಾರ್ದು. ಆದ್ರೆ ನಿಮ್ಮಿಂದ ಸಪೋರ್ಟ್ ಮಾಡ್ಬೇಕು, ಆಗ್ಲಿಲ್ಲ ಅಂದ್ರೆ ಸುಮ್ಮನೆ ಕೊಡ್ಬೇಕು ಅಂತ ಎಲ್ಲಾ ಜನಗಳ ನಡುವೆ ನನಗೆ ಅಂತ ಸಪೋರ್ಟ್ ಮಾಡೋರು, ಜೊತೆಗೆ ಕರ್ನಾಟಕದಲ್ಲಿ ಈ ಬೆಟ್ಟಿಂಗ್ ಆಪ್ಗಳು ಕಡ್ಡಾಯವಾಗಿ ಬ್ಯಾನ್ ಆಗ್ಬೇಕು ಅಂತ ಅನ್ಕೊಳ್ಳೋ ಎಷ್ಟೋ ಕನ್ನಡ ಹೃದಯಗಳಿದೆ. ಅದರಲ್ಲಿ ನನ್ನ ಗುರುತು ಪರಿಚಯನೇ ಇಲ್ಲದೆ ಇರ್ತಕ್ಕಂಥ ಈ ಅಂಕಲ್ ಕೂಡ ಒಬ್ರು. ಮನುಷ್ಯಂಗೆ ವಯಸ್ಸಿಂದ ಮರ್ಯಾದೆ ಅಲ್ಲ, ಅವ್ನು ಮಾಡೋ ಕೆಲಸದಿಂದ ಅಂತ ಹೇಳ್ತಾರೆ. ಇವತ್ತು ನಿಮ್ಮ ಮಾತುಗಳು ಮತ್ತೆ ನಿಮ್ಮ ವಯಸ್ಸು ಎರಡೂ ಸೇರಿ ನನ್ನ ಮನಸ್ಸಿಂದ ದೊಡ್ಡ ರೆಸ್ಪೆಕ್ಟ್ ಬರ್ತಾ ಇದೆ. ನಿಮ್ಮ ಈ ಸಾಮಾಜಿಕ ಕಳಕಳಿ ಇದ್ದಂಥ ಮನಸ್ಸಿಗೆ ನನ್ನ ತುಂಬು ಹೃದಯದಿಂದ ದೊಡ್ಡ ಸಲ್ಯೂಟ್. ಇಷ್ಟು ಹೇಳ್ತಾ ಕಿತ್ತೂರಿಂದ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್,
ಜೈ ಕರ್ನಾಟಕ ಮತ್ತೆ.